ನಿಮ್ಮ ಒಂದು ಫೋನಿಗೆ ಬರುವಂತ ಪ್ರತಿಯೊಂದು ಫೋನ್ ಕಾಲ್ಗಳನ್ನು ಕೂಡ ಬೇರೆಯವರು ಕೂಡ ಕೇಳಿಸ್ಕೊಂತಾ ಇದ್ದಾರೆ. ಅಂದ್ರೆ ನಿಮ್ಮ ಒಂದು ಫೋನ್ ತಗೊಂಡ್ಬಿಟ್ಟು ಅದರಲ್ಲಿ ಕಾಲ್ ಫಾರ್ವರ್ಡಿಂಗ್ ಆನ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಜೊತೆ ಎಲ್ಲ ಮಾತಾಡ್ತಿದ್ದೀರಾ, ಏನೆಲ್ಲ ಮಾತಾಡ್ತಿದ್ದೀರಾ ಅನ್ನೋದನ್ನ ಬೇರೆಯವರು ಕೂಡ ಕೇಳಿಸ್ಕೊಂತಾ ಇದ್ದಾರೆ. ಇದರಿಂದ ನಿಮ್ಮ ಒಂದು ಪ್ರೈವಸಿ ಕೂಡ ಲೀಕ್ ಆಗ್ಬೋದು. ಯಾಕೆ ಅಂದ್ರೆ ಕೆಲವೊಂದು ಟೈಮು ನೀವು ಫೋನ್ ಕಾಲ್ ಮೂಲಕನೇ ವೆರಿಫಿಕೇಶನ್ ಮಾಡ್ತಾ ಇರ್ತೀರಾ. ಆ ಒಂದು ಟೈಮಲ್ಲಿ ಅವ್ರು ಏನಾದ್ರು ಕಾಲ್ ಫಾರ್ವರ್ಡಿಂಗ್ ಆನ್ ಮಾಡ್ಕೊಂಡಿದ್ರು ಅಂತಂದ್ರೆ ಅವರು ಕೂಡ ಅದನ್ನ ಮಾಡ್ಕೋಬಹುದಾಗಿರುತ್ತೆ. ಇದರಿಂದ ನಿಮ್ಮ ಒಂದು ಡಾಟಾ ಕೂಡ ಲೀಕ್ ಆಗ್ಬೋದು, ನಿಮ್ಮ ಒಂದು ಫೋನ್ ಕೂಡ ಹ್ಯಾಕ್ ಆಗ್ಬೋದು. ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫೋನಲ್ಲೂ ಕೂಡ ಫೋನ್ ಕಾಲ್ ಫಾರ್ವರ್ಡಿಂಗ್ ಏನಾದ್ರು ಆನ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ಒಂದು ಫೋನಲ್ಲಿ ಕೂಡ ಏನಾದ್ರು ಕಾಲ್ ಫಾರ್ವರ್ಡಿಂಗ್ ಆನ್ ಆಗಿತ್ತು ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಕ್ಯಾನ್ಸಲ್ ಮಾಡೋದು ಅಂತ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಯಾಕೆಂತಂದ್ರೆ ಅವರು ಕೂಡ ಚೆಕ್ ಮಾಡ್ಕೊಳ್ಳಿ. ಅವ್ರ ಫೋನಲ್ಲಿ ಕೂಡ ಕಾಲ್ ಫಾರ್ವರ್ಡಿಂಗ್ ಆನ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು. ಇದರಿಂದ ನೀವು ಕೂಡ ಸೇಫ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಕೂಡ ಸೇಫ್ ಆಗಿರ್ಬೋದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಫೇಸ್ಬುಕ್ ಅಲ್ಲಿ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಮರಿದೇನೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದಕ್ಕೆ ನೀವು ಮೊದಲಿಗೆ ನಿಮ್ಮ ಒಂದು ಫೋನಲ್ಲಿ ಫೋನ್ ಅಂದ್ರೆ ಡಯಲ್ ಪ್ಯಾಡ್ ನ ಓಪನ್ ಮಾಡ್ಕೊಳ್ಳಿ. ಡಯಲ್ ಪ್ಯಾಡ್ ಅಂತ ನೀವು ಕಾಲ್ ಮಾಡಕ್ಕೆ ಯೂಸ್ ಮಾಡ್ತಿರಲ್ಲ, ಆ ಒಂದು ಪ್ಯಾಡ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೀಪ್ಯಾಡ್ ನ ಓಪನ್ ಮಾಡ್ಕೊಳ್ಳಿ. ಕೀಪ್ಯಾಡ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳೋ ಈ ಒಂದು ಸೀಕ್ರೆಟ್ ಕೋಡ್ ನ ಹಾಕಿ ಇಲ್ಲಿ. ಈ ಒಂದು ಕೋಡ್ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಕಾಲ್ ಫಾರ್ವರ್ಡಿಂಗ್ ಆನ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಇದಕ್ಕೆ ಮೊದಲಿಗೆ ನಿಮ್ಮ ಒಂದು ಕೀಪ್ಯಾಡ್ ಅಲ್ಲಿ ಸ್ಟಾರ್ ಹಾಕ್ಬಿಟ್ಟು ಆಶ್ ಹಾಕಿ, ಆಮೇಲೆ 2 ಹಾಕಿ, ಮತ್ತೆ 1 ಹಾಕಿ, ಆಮೇಲೆ ಮತ್ತೆ ಆಶ್ ಹಾಕಿ. ನಿಮ್ಮ ಒಂದು ಡಯಲ್ ಪ್ಯಾಡ್ ಅಲ್ಲಿ ಸ್ಟಾರ್ ಆಶ್ 21 ಆಶ್ ಹಾಕ್ಬಿಟ್ಟು ಕಾಲ್ ಮಾಡಿ. ಕಾಲ್ ಮಾಡಿ ನಿಮ್ಮ ಹತ್ರ 2 ಸಿಮ್ ಇತ್ತು ಅಂತಂದ್ರೆ 2 ಸಿಮ್ಗೂ ಕೂಡ ಚೆಕ್ ಮಾಡ್ಕೊಳ್ಳಿ. ಕಾಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ. ಲೋಡ್ ಆಗಿಬಿಟ್ಟು ನಿಮಗೆ ನೆಕ್ಸ್ಟ್ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕಾಲ್ ಫಾರ್ವರ್ಡಿಂಗ್ ಅಂತ ಹೇಳ್ಬಿಟ್ಟು ವಾಯ್ಸ್ ಮತ್ತೆ ಸಿಂಕ್ ಅಂತ ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ವಿಡಿಯೋ ಕೂಡ ತೋರಿಸುತ್ತೆ, ತೋರಿಸಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ವಾಯ್ಸ್ ಅನ್ನೋದ್ರ ಮುಂದೆ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನಾಟ್ ಫಾರ್ವರ್ಡೆಡ್ ಅಂತ ಇದೆ. ನಿಮ್ಮ ಒಂದು ಫೋನಲ್ಲೂ ಕೂಡ ಈ ರೀತಿಯಾಗಿನೇ ಬರಬೇಕು. ಇಲ್ಲ ನಿಮ್ಮ ಒಂದು ಫೋನಲ್ಲಿ ಈ ರೀತಿಯಾಗಿ ಬರ್ದೇನೆ ಫಾರ್ವರ್ಡೆಡ್ ಅಂತ ಅಥವಾ ಯಾವ್ದಾದ್ರು ಒಂದು ಮೊಬೈಲ್ ನಂಬರ್ನ ತೋರಿಸ್ತಾ ಇದೆ ಅಂತಂದ್ರೆ ನಿಮ್ಮ ಒಂದು ಫೋನ್ ಕಾಲ್ ಕೂಡ ಅವರ ಒಂದು ಫೋನ್ ನಂಬರ್ಗೆ ಫಾರ್ವರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಇದರಿಂದ ಅವರು ನಿಮ್ಮ ಒಂದು ಫೋನಲ್ಲಿ ನೀವು ಯಾರ ಜೊತೆ ಎಲ್ಲ ಮಾತಾಡ್ತೀರಾ, ನಿಮ್ಮ ಒಂದು ಫೋನಿಗೆ ಯಾರಿಂದ ಫೋನ್ ಬರುತ್ತೆ ಅಂತ ಕಂಪ್ಲೀಟ್ ಆಗಿ ಕೇಳಿಸ್ಕೋಬಹುದಾಗುತ್ತೆ. ಇದನ್ನ ಕೆಲಸ ಮಾಡಕ್ಕೆ ನಿಮ್ಮ ಒಂದು ಡಯಲ್ ಪ್ಯಾಡ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ##21 ಆಶ್ ಅಂತ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಕಾಲ್ ಮೇಲೆ ಕ್ಲಿಕ್ ಮಾಡಿ ಸಿಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋಡ್ ಆಗ್ಬಿಟ್ಟು ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಕಾಲ್ ಫಾರ್ವರ್ಡಿಂಗ್ ಎರೇಸ್ ವಾಸ್ ಸಕ್ಸಸ್ಫುಲ್ ಅಂತ ಬಂತು ಅಂತಂದ್ರೆ ನಿಮ್ಮ ಒಂದು ಕಾಲ್ ಫಾರ್ವರ್ಡಿಂಗ್ ಏನು ಆನ್ ಆಗಿರುತ್ತೆ ಅದು ಇಲ್ಲಿ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಬೇಗ ಎಲ್ಲರೂ ಹೋಗ್ಬಿಟ್ಟು ನಿಮ್ಮ ಒಂದು ಫೋನಲ್ಲೂ ಕೂಡ ಕಾಲ್ ಫಾರ್ವರ್ಡಿಂಗ್ ಆನ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಬೇಗ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಫೋನ್ ಕೂಡ ಹ್ಯಾಕ್ ಆಗ್ಬೋದು. ಇದರಿಂದ ನಿಮ್ಮ ಒಂದು ಡಾಟಾ ಪ್ರೈವಸಿ ಕೂಡ ತುಂಬಾ ಲೀಕ್ ಆಗೋ ಚಾನ್ಸಸ್ ಇದೆ. ಬೇಗ ಹೋಗ್ಬಿಟ್ಟು ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಮರಿದೇನೆ ಎಲ್ಲರೂ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಅವರು ಕೂಡ ಅವರ ಒಂದು ಕಾಲ್ ಫಾರ್ವರ್ಡಿಂಗ್ ಆನ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮರಿದೇನೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.